ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಅಂತಂದು ಗೊತ್ತಿತ್ತಾ, ಇವತ್ತು ಪಿಜ್ಜಾ ಮಾಡಲಿಕ್ಕೆ ಅಂತೆಲ್ಲ ಐಟಮ್ ಬೇಕು ತಗೋಪ್ಪ ಆಯಿತಾ. ಪಿಜ್ಜಾ ಮಾಡ್ಕೊಂತಿದ್ದೆ. ಸೊ ಡಿ ಮಾಡಿ ಎಂತೆಲ್ಲ ಐಟಮ್ ಬೇಕಂತ ನನಗೆ ಗೊತ್ತಿಲ್ಲ. ಗೈಸ್ ತಗೊಂಬಂದೊಂದು 4 ಐಟಮ್ ಮಾರು. ಟ್ರಾಲಿಗೆ ಇದಿಲ್ಲ, ದೊಡ್ಡ ಟ್ರಾಲಿ ಬೇಕು ಐಟಮ್ಸ್ ಅಂತ ತಗೊಂಡಾರು. ಅವ್ರಿಗೆ ಅನಿಸಿದ್ದೀನಿ chili flakes, pizza and pasta. ಆ್ಯಕ್ಚುಲಿ ಅಂತ ಗೊತ್ತಿಲ್ಲ ಎಂತೆಲ್ಲ ಐಟಮ್ ಬೇಕಂದೇಳಿ ಗೊತ್ತಿಲ್ಲ. ಇಲ್ಲಿ ಬಂದು ಕಾಣ್ತಿದ್ದೆ ಯಾವುದೆಲ್ಲ ಬೇಕಂತ. ಗೈಸ್ 120 ಗ್ರಾಮಿಗೆ 55 ರೂಪಾಯಿ. ಅದ್ರ ಇದು ತಗೊಳಕ್ಕಲ್ಲ. 750 ಗ್ರಾಮಿಗೆ 140 ರುಪೀಸ್. ತಕೊಂಬೇಡಿ, ಮತ್ತೆಂತೆಲ್ಲ ಬೇಕು, ಎಂತ ಬೇಕಂತ ಯೋಚನೆ ಗೊತ್ತಿಲ್ಲ. ಗೈಸ್ ಇದು ನಾನು ಐಟಮ್ನ ಹುಡ್ಕೋದಂಗಿಲ್ಲ, ಐಟಮ್ನ ನಾನು ಹುಡ್ಕೊ ಬಂದಂಗಿತ್ತಪ್ಪ. ನಾಲ್ಕು ಐಟಮ್ ತಗೊಂಡಿದ್ದೆ, ಮತ್ತು ಎಂಥ ಐಟಮ್ ಬೇಕಂದ್ರೆ ಗೊತ್ತಾಗ್ತಾಯಿಲ್ಲ ನನಗೆ. ಎಂತ ಮಾಡೋದು ಹೇಳಿ. ಗೈಸ್ ಇದು 4 ಐಟಮ್ ತಗೊಂಡು ನಾನು ಡಿ ಮಾಡಿ ಬಂದ. ನನಗೆ ನಾಚಿಕೆ ಆದಿತ್ತು 4 ಐಟಮ್. ಸುಮ್ಮನೆ ಡಿ ಬಂದ್ಕೊಂಡು ಐಟಮ್ ಎಷ್ಟು ಯಾವ್ದಾದ್ರು ಬೇಕು ಕಂಡದಲ್ಲ, ಸೀದಾ ಬಂದದ್ದು. ಮತ್ತೆ ಎಂತ ಇಲ್ಲ, ಮತ್ತೆಂತ ತರಕಾರಿ ಅದೆಲ್ಲ ಮನೆ ಹತ್ರ ತಕಂತೆ. ಪಿಜ್ಜಾ ಬೇಸ್ ಒಂದು ಇಲ್ಲಿಂದ ಹಿಡ್ಕೋರು ಆತಿಲ್ಲ, ಇಲ್ಲಿಂದ 2 ಹಿಡ್ಕೋರೆ ಮನೆ ಹಬ್ಬದ 4 ಇರುತ್ತೆ. ಸೊ ಉಡುಪಿಯಿಂದ ಕುಂದಾಪುರ ಹಬ್ಬದ ಉಡಿ ಆಗುತ್ತೆ. ಮತ್ತು ಸ್ವೀಟ್ ಕಾರ್ನು ಮನೆ ಹತ್ರ ತಕಂತೆ, ಚಿಕನ್ ಅಂತಾರು ಮನೆ ಹತ್ರ ತಗೊಳಕ್ಕೆ. ಗೈಸ್ ಆ್ಯಕ್ಚುಲಿ ಎಷ್ಟೋ ಜನ ಕಂಟೆಂಟ್ ಕ್ರಿಯೇಷನ್ ಮಾಡೋಕೆ ಎದ್ರಕೊಂಬಕ್ಕೆ ಅಂತಿಲ್ಲ ಹೇಳ್ತಾನಲ್ಲ. ಯಾಕಂದ್ರೆ ನಾವು ಎಲ್ಲರೂ ಎದುರು ಮಾಡ್ತಿದ್ದೀನಿ. 4 ಜನ ಇರಲಿ 400 ಜನ ಇರಲಿ, ಎದ್ರಕೊಂಬಕ್ಕೆ ಅಂತಿಲ್ಲ. ಮಾಡ್ಕೊಂತ ಇತ್ತ ಮಾಡಿದೆ. ಜನಗಳು ಎಂತ ಹೇಳ್ತಾರೆ ಅಂದ್ರೆ ಕಾಂಬುದಲ್ಲ. ಆ್ಯಕ್ಚುಲಿ ಜನಗಳು ಎಂತ ಸಹ ಹೇಳೋದಿಲ್ಲ. ನಾವೇ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ, ಸುಮ್ಮನೆ ಕೂಕೊಂಬದ್ಲು ಸ್ಟಾರ್ಟ್ ಮಾಡಿ. ನಾನು ಅದೆಲ್ಲ ಸ್ಟೇಜ್ ದಾಟಿ ಬಂದದ್ದು. ನನಗೆ ಸಹ ಫೋನ್ ಹೆದರಿಕೆ ಆಗ್ತಿತ್ತು. ಈಗ ಅದು ದಾಟಿ ಬಂದಿದೆ. ಎಲ್ಲರೂ ಎದುರೇ ಮಾಡ್ಲಕ್ಕೆ ವಿಡಿಯೋ. ಗೈಸ್ ಪಿಜ್ಜಾಕ್ಕೆ ಮೇನ್ ಐಟಮ್ ಮೊಸರಲ್ಲ ಚೀಸೇ ಬಿಟ್ಟು ಹೋಗ್ತಿತ್ತು. ಇದರ ಯಾವ್ದು ಕಮ್ಮಿ ಕಾಣ್ಕಾತು. ನಾವು ಇಂಡಿಯನ್ಸ್ ಅಲ್ಲ, ರೇಟ್ ವೆರಿಫೈ ಮಾಡ್ಕೊ ತಗೋಬೋದು. ಯಾವ್ದು ಕಮ್ಮಿ ತಗೋಬೋದು ಅಷ್ಟೇ. ನಾವು ಕೊಟ್ಟಿರೋ ದೇಶ ಇದು. ಕಾಂಬ ತರ್ಕೊಂಡು ಕಾಂಬ ಯಾವುದು ಕಮ್ಮಿ ತಂದ ಕಾಣ್ತೆ ಹೇಳ್ತೇನೆ ನಿಮಗೆ. ರೈಸ್ ಚೀಸ್ ರೇಟ್ ಕಾಣಿ 280 150 ಎರಡು ಕಾಣ್ಗೆ ಡಬ್ಬು ಆಯ್ತು. ಪಿಜ್ಜಾ ಮಾಡ್ಕೊತ ಅನ್ಸ್ತಿತ್ತು ಈಗ. ಕಾಂಬ ಇದು ಕುಂದಾಪುರದ ಕಾಂಬ ಉಳ್ದಿದ್ದು ಸಾಕು ಐಟಮ್. ನಮ್ಮ ಕುಂದಾಪುರದಾಗ ಸಹ ಕಮ್ಮಿ ಸಿಕ್ಕತ್ತೆ, ಇಲ್ಲಿದ್ದು ಬೇಡ. ಮತ್ತಂತ ಅಲ್ಲಿ ಹೋಗ್ತಾ ಇಲ್ಲ ಸದ್ಯಕ್ಕೆ, ಸಾಕು ಇಷ್ಟು. ಮತ್ತು ಕಾಂಬ ಮತ್ತೆಂತ ಬೇಕಿದ್ರೆ ಕುಂದಾಪುರ ನಾನು ತಗೊಂಡ್ರೆ ಆಯ್ತು. ಹೆಂಗೆ ಪಿಜ್ಜಾ ಬೇಸಲ್ಲಿ ತಗೊಂಡಿತ್ತಲ್ಲ. 5 ಐಟಮ್ ತಗೊಂಡಿದ್ದೆ ಸಾಕು ಪಾಪಲ್ಲ. ಹಂಗಿದ್ರೆ ಗೈಸ್ ನೆಟ್ಟಾಗಿ ಹೋತಿ ಇದೆ. ಇಷ್ಟು ಐಟಮ್ ತಗೊಂಡೆ. ಡಿಮಡಿ ಬಂದು ಕೈ ಎಳಿತಲ್ಲ, ಎಂತಾರು ಒಂದು ಎಕ್ಸ್ಟ್ರಾ ತಗೊಳ್ಕಂತ ಕಾಣಿ. ಎಂಥದ್ದು ಎಳಿತಿತ್ತು ತಗೊಂಡೆ. ಆಮೇಲೆ ಕಾಮತಿ ಚಿಕ್ಕಿ ತಗೊಂಡೆ. ಇದಿಷ್ಟು ತಗೊಂಡ್ರೆ ಸೀದಾ ಹೊತ್ನಾಗ ಕಾಂಬ ಎಲ್ಲ ಎಳಿತು. ಕಂಟ್ರೋಲ್ ಮಾಡಿ ಕಣ್ಣು ಮುಚ್ಕೊಂಡಪ್ಪ. ಇದು ಹೇಳಿದಿತ್ತು ಕಾಮ ಎಂತ ಹೇಳಿದಿತ್ತು ಅಂತ. ಎಂಥದೋ ಒಂದು ಬೇಕು ಮಾತ್ರ ಹೇಳಲ್ಲ ಗಾಯ್ಸ್, ಎಂಥರ ಒಂದು ಹೇಳಿತ್ತಂತ. ಅದು ಕಾಣಿ ಸಾಕು, ಎಷ್ಟು ಸಾಕು ಇನ್ನಪ್ಪ. ಪಾಪ ಸೀದಾ ಬಿಲ್ ಮಾಡ್ಕಪ್ಪ. ಇಲ್ಲಿ ಇದ್ರೆ ಆತಿಲ್ಲ, ಬಿಲ್ ಮಾಡ್ಕೊಂಡು ಸೀದಾ ಮನೆಗಪ್ಪ. ಟೈಮ್ ಆಯ್ತು ಹೆಂಗು ಗಂಟೆ ಕಾಣಿ. 6:58 ಆಯ್ತು. ಇಲ್ಲಿ ಆಫೀಸ್ ಬಿತ್ಕೊಂಡು ಸೀದಾ ಇಲ್ಲಿ ಬಂದದ್ದು ಮನೆಗಪ್ಪ. ತಗೊಂಡಿದ್ದು 7 ಐಟಮ್ಗೆ 404 ರೂಪಾಯಿ ಆಯಿತು. ಇನ್ನು ಮೊಸರಲ್ಲ ಚೀಸ್ ತಗೊಳಕ್ಕೆ, ಬೇಸ್ ತಗೊಳಕ್ಕೆ, ಮತ್ತು ಸ್ವೀಟ್ ಕಾರ್ನ್, ಮತ್ತು ಚಿಕನ್, ಮತ್ತು ತರಕಾರಿ ಎಲ್ಲ ತಗೊಳಕ್ಕೆ
ಅಂಗಡಿ ತಗೊಂಡು ತಿನ್ಲಕ್ಕಿದ್ದೇನೋ ಪಿಜ್ಜಾ ಇಷ್ಟಪ್ಪ ಬಸ್ಕೊಂಡ್ರೆ ಬಾರೆ ಪಿಜ್ಜಾದ ರೇಟೇ ಕಾಸ್ಟ್ಲಿ ಹತ್ತೇನೋ. ನಾವು ಇಂಡಿಯನ್ಸ್ ಕಾಣಿ 404 ರೂಪಾಯಿ ಖರ್ಚು ಮಾಡ್ಕೊಂಡು ಐಟಮ್ ತಗೊಂಡು ಒಂದು 10-15 ರೂಪಾಯಿ ಬ್ಯಾಗ್ ತಗೊಂಬಂದಿಲ್ಲ. ಈಗ ತುಂಬಿಸೋದು ಕಾಣಿ ಬ್ಯಾಗ್ ಒಳಗೆ ಇದನ್ನೆಲ್ಲ ಈ ಬ್ಯಾಗ್ ಒಳಗೆ ತುಂಬಿಸ್ತೇವೆ ಕಾಣಿ. ಈಗ ಗೈಸ್ ಡಿ ಬಂದ್ಕೊಂಡು ಸಾಫ್ಟಿ ತಿನ್ಕೊ ಇದ್ದೀರಾ ಅತ್ತ ಹೇಳಿ. 15 ರೂಪಾಯಿ ಸಾಫ್ಟಿ, 15 ರೂಪಾಯಿ ಸಾಫ್ಟಿ ಬಿಡುತ್ತಾ? ಅದೊಂದು ಸ್ವಲ್ಪ ಮ್ಯಾನೇಟರಿ. ಡಿ ಬಂದಮೇಲೆ ಸಾಫ್ಟಿ ತಿನ್ಕೆ ಈಗ ಸ್ವಲ್ಪ ಒಳ್ಳೆ ಉಂಟಪ್ಪ. ಮೊದಲಿಗಿಂತ ಕ್ವಾಲಿಟಿ ಚೇಂಜ್ ಮಾಡಿದ್ರು. ಮೊದಲು ಐ ಗೆಸ್ ಎಂತ ಮಾಡ್ತಿದ್ದೀರ ಅವರು, ಪೌಡರ್ ಬರ್ತಿದ್ರು, ಪೌಡರ್ಗೆ ನೀರು ಮಿಕ್ಸ್ ಮಾಡ್ತಿದ್ರು. ಇದು ಆ್ಯಕ್ಚುಲಿ ಪ್ಯೂರ್ ಹಾಲಿದೆ ಐ ಗೆಸ್. ಹಾಗೆ ದಿ ನೆಕ್ಸ್ಟ್ ಡೇ ಸ್ವೀಟ್ ಕಾರ್ನ್ ತಗೊಂಡೆ. ಚೀಸ್ ಒಂದು ಬಾಕಿ, ಚೀಸ್ ತಗೊಂಬೋಸ್ಕರ ಅಣ್ಣ ಬಂದು ಕರ್ಕೊಂಬಂದೆ ಕಾಣಿ ಅಪ್ಪ. ಕಾಣಿ ಗೈಸ್, ನಾವು ಇಂಡಿಯನ್ಸ್ ಒಂದು ಐಟಮ್ ತಗೊಂಡು 4 ಕಂಪ್ನಿ ಇಟ್ಕೊಂಡಿದ್ದೆ. 4 ಕಂಪ್ನಿ ಯಾವ್ದು ರೇಟ್ ಕಮ್ಮಿ ಕಂಡ್ಕೊಂಡು ಅದು ತಗೊಂಬ 4 ತಗೋದಿಲ್ಲ ಆಯ್ತಾ. ಎಲ್ಲ ರೇಟ್ ಕಾಸ್ಟ್ಲಿ ಇತ್ತು. 4 ಯಾವ್ದು ಕಮ್ಮಿ ಇತ್ತು ಅದ್ಕೊಂಡು ತಗೋತ್ತೆ. ತಗೊಂಡದ್ದು ಐಟಮ್ ಕಾಣಿ, ಒಂದು ಚೀಸ್. ನಿಂದ ಐಟಮ್ ತೋರ್ಸಾ? ಐಟಮ್ ತೋರ್ಸಾಕೆ ಹೊಳಿ ಆತ ಕಾಣಿ. ಈ ಬರ್ಲಾರೆ ಹಿಡ್ಕೊಂಡವನೆ ಕಾಣಿ. ತಗೊಂಡಿದ್ದು 4 ಐಟಮ್. ಇದಕ್ಕೆ ಇದು ಕಾಣಿ, ಬಿಲ್ ಕಾಣಿ. ಕುತ್ತಿಗೆ ಒಂದು ದೊಡ್ಡ ಬಿಲ್ ಇಟ್ಕೊಂಡು ಸರಿ ಪಾಪ ಹಂಗಿದ್ರಿ. ಮತ್ತೊಂದು ಸ್ಪೆಷಾಲಿಟಿ ಗೊತ್ತಾ? ಇಲ್ಲಿ ಕಾಣಿ, ಜೋಡಿಗೆ 20 ಚಪ್ಪಲ್ ಕಾಣಿ ಇಬ್ರು, ಜೋಡಿಗೆ 20. ಮೊದಲು ಪಿಜ್ಜಾ ಪೇಜ್ ತಪ್ಪಂತ ಪ್ಲಾನ್ ಮಾಡಿದ್ದೆ, ಈಗ ಮನೆಯಲ್ಲೇ ಮಾಡ್ಕೊಂತ. ಸೊ ಪಿಜ್ಜಾ ಬೇಸ್ ಮಾಡಲಿಕ್ಕೆ ಎಂತೆಲ್ಲ ಬೇಕಂತ ಹೇಳ್ತೆ ಕಾಣಿ. ಮೊದಲು ಡ್ರೈ ಈಸ್ಟ್ ಸಿಕ್ಕತ್ತೆ. ಡ್ರೈ ಈಸ್ಟ್ನ ಸ್ವಲ್ಪ ನೀರಿಗೆ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಒಂದು 1/4 ಗಂಟೆ ಇಡಬೇಕು. ಆಮೇಲೆ ಮೈದಾ ಹಿಟ್ಟು ಕಳಿಸಿ ಮೈದಾ ಹಿಟ್ಟಿಗೆ ಹಾಕಬೇಕು. ಸೊ ಹೇಳ್ತೇನೆ ಕಾಣಿ, ಡ್ರೈ ಈಸ್ಟ್ ಇನ್ಸ್ಟೆಂಟ್ ಇದನ್ನು ಯೂಸ್ ಮಾಡ್ಲಕ್ಕ. ಅದು ಈಸ್ಟ್ ನೀರನ್ನು ತಗೊಂಡು ಇದು ಮೈದಾ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಸರಿ ಕಲ್ಸ್ಕ ಎರಡನ್ನು. ಆಮೇಲೆ ಸ್ವಲ್ಪ ನೀರು ಹಾಕಿ ಸರಿ ಹಿಟ್ಟನ್ನು ಕಲಸಿ ಮಿಕ್ಸ್ ಮಾಡಿ ಹಾಪಕ್ಕೂ ಸರಿ ಸ್ಟ್ರೆಚ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕತ್ತೆ. ಸೊ ಹಿಟ್ಟನ್ನು ಆದಷ್ಟು ಸ್ಟ್ರೆಚ್ ಮಾಡಿ ಮಿಕ್ಸ್ ಮಾಡಿ. ಸೊ ನಾ ಒಂದು ಕೈಗೆ ಕಸರತ್ತೆಲ್ಲ ಮಾಡ್ತಿದ್ದೆ. ಇದು ಕಾಣಿ, ಇದನ್ನು ರೆಡಿ ಆಯ್ತಿಲ್ಲ ಚೆಕ್ ಮಾಡಿ ಹೆಂಗಂತ ಹೇಳ್ತೆ ಕಾಣಿ. ಇಷ್ಟು ಸಣ್ಣ ಪೀಸ್ ತಗೊಳಕಾಯ್ತಾ? ಇದನ್ನು ಸ್ಟ್ರೆಚ್ ಮಾಡಿ ಕಾಣಕ್ಕೆ ಕಾಣಿ. ಇಷ್ಟು ಸ್ಟ್ರೆಚ್ ಆಯ್ತು, ಇಲ್ಲಿ ಬ್ರೇಕ್ ಆಯ್ತು ಕಾಣಿ. ಅಂದರೆ ಇನ್ನೂ ಸ್ವಲ್ಪ ಕಲ್ಸ್ಕಾತಾಯ್ತಾ? ಸೊ ಹೆಚ್ಚು ಬ್ರೇಕ್ ಅಪ್ಕಾಗ. ಸೊ ಅಷ್ಟು ನೀವು ಸ್ಟ್ರೆಚ್ ಮಾಡಿ ಕಲ್ಸ್ಕಾತ್ ಆಯ್ತಾ ಕಾಣಿ. ಲಾಸ್ಟಿಗೆ ಮಾಡಿ ಈ ಥರ ಶೇಪಿಗೆ ಬಂತು. ಹಿಂಗೆ ಒಂದು ಸ್ವಲ್ಪ ಹೊತ್ತು ಹಿಂಗೆ ಒಂದು 2-3 ಗಂಟೆ ಇಡ್ಕಾಯ್ತಾ? ಆಮೇಲೆ ಬೇಸ್ ಮಾಡ್ಲಕ್ಕೆ. ಸೊ ಇದು ಹಿಂಗೆ ಇಡ್ಕತ್ತೆ. ಡ್ರೈ ಇಷ್ಟ ಹಾಕಿದಲ್ಲ. ಸೊ ನಿಮಗೆ ಅರ್ಜೆಂಟಲ್ಲಿ ಪಟ್ಟ ರೆಡಿ ಮಾಡಿ ಪಟ್ಟ ಯೂಸ್ ಮಾಡ್ಕಾದ್ರೆ ನೀವು ಬೇಕಿಂಗ್ ಸೋಡಾ ಯೂಸ್ ಮಾಡ್ಕತ್ತೆ. ಸೊ ಸ್ವಲ್ಪ ಚಿಕನ್ ಮತ್ತು ಸ್ವೀಟ್ ಕಾರ್ನ್ ಎರಡು ಮಿಕ್ಸ್ ಮಾಡಿ ಮಾಡುವಂಥ. ಸೊ ಕಾಣಿ, ಇದನ್ನು ಚಿಕನ್ನ ಸಣ್ಣ ಪೀಸ್ ಕಟ್ ಮಾಡ್ಕೊಳಕ್ಕೆ ಮೊದಲು. ಆಮೇಲೆ ಸ್ವಲ್ಪ ಕಾರ್ನ್ಫ್ಲವರ್, ಟಿಕ್ಕಾ ಪೌಡರ್ ಮತ್ತು ಖಾರದ ಪುಡಿ, ಯಾವುದೆಲ್ಲ ಮಸಾಲೆ ಇತ್ತು ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಟೇಸ್ಟಿಗೆ. ಮತ್ತು ಅದನ್ನು ಸ್ವಲ್ಪ ಪ್ಯಾನಲ್ಲಿ ಸ್ವಲ್ಪ ಲೈಟಲ್ಲಿ ಫ್ರೈ ಮಾಡಿ ಇಡಿ. ಮತ್ತು ಮೈಕ್ರೋವನಲ್ಲಿ ಆಗ್ತದೆ ಒಳ್ಳೆದು ಬಿಸಿ. ನಾ ಇದು ಮಸಾಲೆ ಮಾಡೋಕೆ ಎಂತೆಲ್ಲ ಹಾಕಿ ಮಿಕ್ಸ್ ಮಾಡ್ರಿ ಅಂದರೆ ಕಾರ್ನ್ಫ್ಲವರ್ ಹಾಕಿದೆ, ಮತ್ತು ಕಡೆಗೆ ಅದ್ರ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಜಲ್ದಿ ಬೋಲ್ ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹೈ, ಉಪ್ಪು ಮತ್ತು ಅಲ್ಫಾಮ್ ಪೌಡ್ರ್ ಹಾಕಿದೆ. ನಾನು ಯೂಸ್ ಮಾಡಿದ್ದು ಇದು ಅಲ್ಫಾಮ್ ಮಸಾಲ. ನೀವು ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಲಕ್ಕೆ. ಸೊ ಅದು ಮಸಾಲ ಹಾಕೋಸ್ಕರ ಅದಕ್ಕೆ ಸ್ವಲ್ಪ ಲೆಮನ್ ರಸ ಹಾಕಿದ್ದೇನೆ. ನೋಡ್ಕೊಳ್ಳಿ, ಅದರ ಬೀಜ ಬೀಳಬಾರ್ದು ಮತ್ತು ಕೈ ಆಯ್ತು. ಸ್ವಲ್ಪ ಮಸಾಲ ತಕ್ಕಂತೆ ಮಸಾಲ ಹಾಕುದು. ಸ್ವಲ್ಪ ಮಸಾಲ ಕಮ್ಮಿ ಆಯಿತು. ಸೊ ಅಲ್ಪ ಮಸಾಲ ಹಾಕೊಂಡೆ ಸ್ವಲ್ಪ. ಮತ್ತು ಇದನ್ನು ಪ್ಯಾನಲ್ಲಿ ಸ್ವಲ್ಪ ಫ್ರೈ ಮಾಡಿ
ಆಮೇಲೆ ಪಿಜ್ಜಾ ಮಾಡ್ತೀವಿ, ಮೇಲೆ ಹಾಕಿದ್ರೆ ಇತ್ತು. Hey, y'all, come look at this. ಲಾಸ್ಟ್ ಗೆ H2 ರಿಲೀಸ್ ಆಗಿ ಓಡ್ತು COL SCL ಎಲ್ಲ ನಾನು ಚಂದಗಣೆ ಮಾತ್ರ ಹಾಕ್ಲಿಕ್ಕೆ ಆಗ ಮಸಾಲೆ ಹಾಕಿ ಇಟ್ಟದ್ದು ಚಿಕನ್ನ ಅದನ್ನು ಫ್ಯಾನಿ ಹಾಕಿ ಒಳ್ಳೆ ಫ್ರೈ ಮಾಡ್ಕೊಂಡು ಸ್ವಲ್ಪ ಲೈಟಲ್ಲಿ ಫ್ರೈ ಮಾಡ್ರೆ ಸಾಕತ್ತು. ಮತ್ತು ಓನಲ್ಲಿ ಬಿಸಿ ಆತ್ತಲ್ಲ. ಮತ್ತು ತರಕಾರಿನ ಕಟ್ ಮಾಡಿ ಇಟ್ಕೊಂಬೋದು. ನಾವು ಈರುಳ್ಳಿ ಮತ್ತು ಕ್ಯಾಪ್ಸಿಕನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿತ್ತು. ಮತ್ತು ಅದಕ್ಕೆ ಸ್ವಲ್ಪ ಸ್ವೀಟ್ ಕಾರ್ನ್ ತಂದಿತ್ತು. ಮತ್ತು ಚಿಕನ್ ಈಗ ಫ್ರೈ ಮಾಡಿದ್ದು. ಸೊ ನೀವು ಚಿಕನ್ ಇಲ್ಲಾದರೂ ಪನ್ನೀರ್ ಸಹ ಟ್ರೈ ಮಾಡ್ಲಿಕ್ಕೆ. ಸೊ ನಾವು ಆ್ಯಕ್ಚುಲಿ ಇದು ವೆಜ್ ನಾನ್ ವೆಜ್ ಅಂತ ಇಲ್ಲ, ಮಿಕ್ಸ್ ಪಿಜ್ಜಾ ಹೇಳ್ಬೋದು. ಯಾಕಂದರೆ ವೆಜ್ ಕಾರ್ನ್ ಮತ್ತು ನಾನ್ ವೆಜ್ ಚಿಕನ್ ಎರಡನ್ನು ಮಿಕ್ಸ್ ಮಾಡಿ ಮಾಡ್ತಿರೋದು. ಒಟ್ಟಿಗೆ ನಮಗೆ ಫುಲ್ ಲೋಡೆಡ್ ಪಿಜ್ಜಾ ಬೇಕಿತ್ತು. ಸೊ ಅದಕ್ಕೆ ಕಡೆಗೆ ಅಲ್ಲಿ ಹಿಟ್ಟನ್ನು ತಗೊಂಡು ಸ್ವಲ್ಪ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ಫುಲ್ ಹಿಂಗೆ ಶೇಪ್ ತರ್ಸ್ಕ ಒತ್ತಿ ಲೈಕ್ ಪಿಜ್ಜಾದ ಬೇಜಿ ಶೇಪ್ ತರ್ಕ. ಕಡೆಗೆ ಒಂದು ಫಾರ್ಕ್ ತಗೊಂಡು ಅದನ್ನು ಚುಚ್ಚಿ ಫುಲ್ ಹೊಟ್ಟೆ ಮಾಡಿ ಇಡ್ಕ. ಆಮೇಲೆ ಪಿಜ್ಜಾ ಸಾಸ್ ಮತ್ತು ಮಯೋನೀಸ್ ಸಾಸ್ ಹಾಕಿ ಎರಡು ಮಿಕ್ಸ್ ಮಾಡಿ ಒಳ್ಳೆ ಪೇಸ್ಟ್ ಥರ ಮಾಡಿ ಫುಲ್ ಇಡೀ ಬೇಜನ್ನು ಇಡೀ ಬೇಜಿಗೆ ಸ್ಪ್ರೆಡ್ ಮಾಡ್ಕೋದನ್ನು. ಫುಲ್ ಇಡೀ ಬೇಜಲ್ಲಿ ಮಸಾಲೆ ಇಟ್ಕೊಳಕಲ್ಲ. ಸೊ ಎಲ್ಲ ಬದಿ ಸ್ಪ್ರೆಡ್ ಮಾಡಿ ಚೆಂದ ಮಾಡಿ ಲೈಕ್ ಮಾಡಿ ಒಳ್ಳೆ ಡಿಸೈನ್ ಮಾಡಿ ಕಾಂಬ ಚೆಂದ ಮಾಡಿ ಆಯ್ಕೆ ಫುಲ್ ಇಡೀ ಬೇಸಲ್ಲಿ ಟೇಸ್ಟ್ ಬರ್ಕಲ್ಲ. ಮತ್ತು ಒಬ್ಬರಿಗೆ ಸಿಕ್ಕಿ ಇನ್ನೊಬ್ಬರಿಗೆ ಮಸಾಲೆ ಸಿಕ್ಲಾರೆ ಹೆಂಗೋ 4 ಪೀಸ್ ಮಾಡ್ತಿಲ್ಲ ಅದಕ್ಕೆ. ಅದಾದಮೇಲೆ ಅದ್ರ ಮೇಲೆ ಆರಿಗ್ಯಾನಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ ಮೊಸರೆಲ್ಲ ಚೀಸ್ ಹಾಕ್ಬೇಕು. ಚೀಸ್ ಸ್ವಲ್ಪ ಕಣ್ಕಣಿ ಆಯಿತಾ, ಸ್ವಲ್ಪ ಕಾಸ್ಟ್ಲಿ ಇತ್ತು, ಅದಕ್ಕೆ ನಾವು ಸ್ವಲ್ಪ ಸುರಿದಿತ್ತು. ಮತ್ತು ಒಂದಲ್ಲ 5 ಪಿಜ್ಜಾ ಮಾಡೋ ಪ್ಲ್ಯಾನ್ ಆಗಿತ್ತು ಅದಕ್ಕೋಸ್ಕರ. ಸೊ 5ಕ್ಕೂ ಬರ್ಕಲ್ಲ. ಸೊ ಅದಕ್ಕೆ ಮಾಡುವಂಥ. ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಚೀಸ್ ಸ್ಲೈಸ್ ತಂದು ಇದೆ, ಅದು ಸಹ ಒಂದು ಸ್ವಲ್ಪ ಒಂದೊಂದು ಸ್ಲೈಸ್ ಒಂದೊಂದು ಪಿಜ್ಜಾಗೆ ಹಾಕಿದ್ದೇನೆ ಕಟ್ ಮಾಡಿ. ಅದ್ರ ಮೇಲೆ ಕ್ಯಾಪ್ಸಿಕಮ್ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕ್ಬೇಕು. ಇದು ಆ್ಯಕ್ಚುಲಿ ದೊಡ್ಡದೇ ಇತ್ತು ಪಿಜ್ಜಾ ಅಲ್ಲ ಕ್ಯಾಪ್ಸಿಕಮ್. ಸೊ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ. ಈರುಳ್ಳಿ ಸಹ ಅದು ಫಸ್ಟೆಲ್ಲ ಗೊತ್ತಾಯಿಲ್ಲ, ಆಮೇಲೆ ಕರ್ಡಿಗೆ ಮಾಡೋತ್ತಿಗೆ ಕರೆಕ್ಟಾಯಿತು. ಸೊ ಅದ್ರ ಮೇಲೆ ಕಾರ್ನ್ ಹಾಕಿ ಫುಲ್ ಲೋಡೆಡ್ ಕಾರ್ನ್ ಹಾಕಿ, ಯಾಕಂದರೆ ಕಾರ್ನ್ ನಿಮ್ಗೆ ಕಮ್ಮಿಗೆ ಸಿಕ್ಕುತ್ತೆ. ಸೊ ಕಾರ್ನ್ ಫುಲ್ ಮಾಡಿ ಲೋಡ್ ಮಾಡಿ ವೆಜ್ ಇದ್ದವರಿಗೆ ಪನ್ನೀರನ್ನು ಟಿಕ್ಕ ಮಾಡಿ ಹಾಕಿ, ಅಥವಾ ಚಿಕನ್ ಇದ್ದವರಿಗೆ ಚಿಕನ್ನ ಸ್ವಲ್ಪ ರೋಸ್ಟ್ ಮಾಡಿ ಅದ್ರ ಮೇಲಿಡೀನಿ. ನಿಮಗೆ ಎಷ್ಟು ಬೇಕು ಅಷ್ಟನ್ನು ತುಂಬಿಸಿ ಆಮೇಲೆ ಅದನ್ನು ತೆಗೆದು ಮೈಕ್ರೋವನಿಗೆ ಇಡಿ. ಒಂದು 5ರಿಂದ 8 ನಿಮಿಷ ಸಾಕತ್ತು, ಪಿಜ್ಜಾ ರೆಡಿಯಾಗಿ ಬರ್ತದೆ. ಮೈಕ್ರೋವನಿಂದ ತೆಗೋತೀವಿ ಮತ್ತು ಸ್ವಲ್ಪ ಜಾಗ್ರತೆ, ಫುಲ್ ಬಿಸಿ ಇರುತ್ತೆ ಅದಕ್ಕೋಸ್ಕರ. ಸೊ ನಾನು ಗ್ಲೌಸ್ ಯೂಸ್ ಮಾಡ್ಕೊಂಡು ತೆಗೆದೆ. ಕಾಣಿ ಒಳ್ಳೆ ಚೀಸಿಯಾಗಿ ಮೆಲ್ಟಾಗಿ ಉಂಟು. ಸೊ ಇದನ್ನು ತಿನ್ಲಿಕ್ಕೆ ಒಂದು ವೆಯ್ಟ್ ಮಾಡ್ಕ. ಸೊ ಅದು ತಿನ್ನೋಕ್ಕೆ ಮುಂಚೆ ಮತ್ತೊಂದು ಗ್ಯಾಪಲ್ಲಿ ಇಟ್ಕಲ್ಲ. ಸೊ ಇದನ್ನು ಫುಲ್ ಲೋಡೆಡ್ ಮಾಡಿ ಇದನ್ನು ಈಗ ಇಟ್ಟು ಅದನ್ನು ಈಗ ಪೀಸ್ ಮಾಡ್ಕ. ಸೊ ಇದು ಸಹ ಒಂದು 7ರಿಂದ 8 ನಿಮಿಷ ತನಕ ಇಟ್ಟು ಆಮೇಲೆ ಇದನ್ನು ತೆಗಿಬೇಕು. ಫುಲ್ ನೋಡಿ ಒಳಗೆ ಒಳ್ಳೆ ಚೀಸ್ ಮೆಲ್ಟ್ ಆಗ್ತುಂಟು ನೋಡಿ. ಇದಕ್ಕೆ ಫುಲ್ ಚೀಸಿ ಅಂತಾರೆ. ಸೊ ಸಿಕ್ಕಲ್ಲ ಹೆಂಗಿತ್ತು ರಿವ್ಯೂ ಕೊಡಿ ಮಕ್ಕಳೇ. Yes, definitely. ಲೈಕ್ ಇದ್ದು ಹೇಳ್ಕೀಗ. Control. ಇರಲಿ ಅಲ್ಲ ಗಾಯ್ಸ್, ಆಯಿತು ಪಿಜ್ಜಾ ಫೈನಲಿ ಎಂತಾರು ಮಾಡಿ. ಇದು ಮತ್ತೊಂದು ಪಿಜ್ಜಾ ಕಾಣಿ, ಒಂದೊಂದು ಪಿಜ್ಜಾ ಒಂದೊಂದು ಶೇಪ್ ಆಮೇಲೆ ಕಂಡಂಗೆ ಎಲ್ಲದು ಡಿಫ್ರೆಂಟ್ ಆಯ್ತು ಕಾಣಿ. ಫುಲ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ ಆಯ್ತು. ಇದ್ರ ಎಕ್ಸ್ಪೆರಿಮೆಂಟ್ ಇದು ರಿಸಲ್ಟ್ ನಾಳೆ ಬೆಳಗ್ಗೆ ಗೊತ್ತಾಗ್ತದೆ ನಮಗೆ. ಬಾಯ್. ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಎಂತೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ದೇನೆ, ಶಾಪಿಂಗ್ ಆಗಲಿ ಅಥವಾ ಪಿಜ್ಜಾ ಮಾಡೋದು ಅದು ಆಗಲಿ, ಫಸ್ಟ್ ಟೈಮ್ ಮಾಡಿದ್ದು ಎಕ್ಸ್ಪೆರಿಮೆಂಟ್ ಮಾಡಿ ಅಂತೆಲ್ಲ ಮಾಡಿದ್ದೇನೆ. ಸೊ ಈ ಥರ ಕಂಟೆಂಟ್ ಇನ್ನೂ ಬೇಕಿದ್ದರೆ ಬೇರೆ ಯಾವ ಥರ ಮಾಡಬೇಕಂತ ಒಂದು ಐಡಿಯಾ ಕೊಡಿ, ಕಮೆಂಟಲ್ಲಿ ತಿಳಿಸಿ, ಮಾಡೋಣ. ಸೊ ಮುಂದಿನ ವಿಡಿಯೋ ತನಕ ಅಲ್ಲಿ ತನಕ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸೊ ಸಬ್ಸ್ಕ್ರೈಬ್ ಒಂದು ಮಾಡೋದು ಮರಿಬೇಡಿ. ಸೊ ಮತ್ತೆಕ್ಕ ಸಬ್ಸ್ಕ್ರೈಬ್ ಮಾಡಿರಲ್ಲ, ಜಸ್ಟ್ ಕಾಮೆಂಟ್ ಬಂದಷ್ಟೇ. ಸೊ ಮತ್ತೆ ಸಿಗುವ, ಬಾಯ್.